ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ. ಫ್ರೆಂಡ್ಸ್, ಇವತ್ತು ನಿಮಗೆ ಹೆಣ್ಣು ಮಕ್ಕಳ ಆಸ್ತಿ ಹಕ್ಕಿನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮತ್ತು ಹೆಣ್ಣು ಮಕ್ಕಳು ತವರಿನ ಯಾವ ಆಸ್ತಿಯಲ್ಲಿ ಪಾಲು ಕೇಳಬಹುದು ಮತ್ತು ಯಾವ ಆಸ್ತಿಯಲ್ಲಿ ಹಕ್ಕನ್ನು ಕೇಳಲು ಬರುವುದಿಲ್ಲ ಎಂಬುದನ್ನು ಪೂರ್ತಿಯಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತ. ಫ್ರೆಂಡ್ಸ್, ಮಹಿಳೆಯರು ಕೂಡ ಆಸ್ತಿ ವಿಚಾರದಲ್ಲಿ ಪುರುಷನಷ್ಟೇ ಆಗಿರುತ್ತಾಳೆ. ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956 ಕಾಯ್ದೆಯಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಹಕ್ಕಿತ್ತು. ಗಂಡು ಮಕ್ಕಳು ಮಾತ್ರ ಆಸ್ತಿಯನ್ನು ಅನುಭವಿಸಬಹುದಿತ್ತು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಗಂಡನ ಮನೆಗೆ ಖರ್ಚು ಮಾಡಿ ಒಳ್ಳೆಯ ಮನೆಗೆ ಕಳಿಸಿಬಿಟ್ರೆ ಮುಗೀತು ಅಂತ ಹಿಂದೆ ಇತ್ತು. ತವರು ಮನೆಗೆ ಆಸ್ತಿಯಲ್ಲಿ ಎಷ್ಟೇ ಲಾಭವಾದರೂ ಅಥವಾ ಹೊಲ ಖರೀದಿ ಮಾಡಿದರೂ ಸಹ ಅವಳಿಗೆ ಹಕ್ಕು ಇರುತ್ತಿರಲಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಹಾಗೆ ಇರಬೇಕಿತ್ತು. ಕೆಲವು ಕಡೆ ಶ್ರೀಧನ ಅಂತ ಅವಳ ಕಷ್ಟದ ಸಮಯದಲ್ಲಿ ಅವಳಿಗೆ ಹೆಲ್ಪ್ ಆಗಿ ಉಪಯೋಗಿಸಿಕೊಳ್ಳಿ ಅಂತ ಕೊಡ್ತಾ ಇದ್ರು. ಅದನ್ನು ಹಣದ ರೂಪದಲ್ಲಿ ಆಗಲಿ ಅಥವಾ ಒಡವೆ ರೂಪದಲ್ಲಿ ಆಗಲಿ ಅಥವಾ ಜಮೀನಿನ ರೂಪದಲ್ಲಿ ಆಗಲಿ ಕೊಡ್ತಾ ಇದ್ರು. ಅದನ್ನು ಬಿಟ್ಟರೆ ಅವಳ ಹೆಚ್ಚುವರಿ ಜವಾಬ್ದಾರಿ ಅವಳ ಗಂಡನ ಮನೆಯವರದ್ದೇ ಆಗಿರುತ್ತಿತ್ತು. ಆದರೆ 2005ರಲ್ಲಿ ಈ ಹಕ್ಕಿನಲ್ಲಿ ಬದಲಾವಣೆ ಆಯಿತು. ಆ ತಿದ್ದುಪಡಿ ಏನಂದರೆ, ಹೆಣ್ಣು ಮಕ್ಕಳು ಸಹ ಆಸ್ತಿನಲ್ಲಿ ಪಾಲು ತೆಗೆದುಕೊಳ್ಳಬಹುದು ಅಂತ ಮತ್ತೆ ಪಿತ್ರಾರ್ಜಿತ ಆಸ್ತಿಗೆ ಸಮಾನರು ಅಂತ ಜಾರಿಗೆ ಆಯಿತು. ಆದರೆ ಒಂದು ಕುಟುಂಬದ ಆಸ್ತಿಗೆ ಸಂಬಂಧಿಸಿದಂತೆ ಎಲ್ಲ ಸದಸ್ಯರು, ಅಂದರೆ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳು ಆಗಿರಲಿ, ಸಮಾನ ಹಕ್ಕುದಾರರು ಅಂತ ಬಂತು. 2005ರ ನಂತರ ಹೆಣ್ಣು ಮಕ್ಕಳು ಕೂಡ ಉತ್ತರಾಧಿಕಾರಿ ಮಾಡಲಾಯಿತು. ಆದರೆ ಒಂದಿಷ್ಟು ತೀರ್ಪುಗಳಿಂದ ಗೊಂದಲಗಳು ಶುರು ಆದವು. ಅದು ಯಾವ ರೀತಿ ಅಂದರೆ, 2005ರ ತೀರ್ಪು ಬೇರೆ ಆಯಿತು. ಅಂದರೆ 2005ರ ನಂತರ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಹಕ್ಕುಗಳು ಅನ್ವಯ ಆಗುವಂಥ ತೀರ್ಪು ಬಂದಿತು. ಮತ್ತು ಇನ್ನೊಂದು ಕೇಸ್ನಲ್ಲಿ ತಂದೆ ಬದುಕಿದ್ದಾಗ ಮಾತ್ರ ಆಸ್ತಿಯಲ್ಲಿ ಪಾಲು ಕೇಳಬಹುದು ಅಂತ. ಏಕೆಂದರೆ ಒಟ್ಟು ಕುಟುಂಬದ ಆಸ್ತಿ ಇರುತ್ತೆ, ಯಜಮಾನ ಇರ್ತಾನಲ್ಲ, 2005 ಆಗಿರೋ ಮುಂಚೆ ತಂದೆ ಏನಾದರೂ ಡೆತ್ ಆಗಿದ್ರೆ ಆಸ್ತಿಯನ್ನು ಕೇಳೋದಕ್ಕೆ ಬರಲ್ಲ ಅಂತ ತೀರ್ಪು ಇತ್ತು. ನೆಕ್ಸ್ಟ್ 2018ರಲ್ಲಿ ಒಂದು ಕೇಸ್ ನಡೀತು. ಅದರಲ್ಲಿ ತಂದೆ ಬದುಕಿರಲಿ ಅಥವಾ 2020ರ ಹೆಣ್ಣು ಮಕ್ಕಳಿಗೆ ಮಾತ್ರ ಸಮಾನ ತಂದೆ ಬದುಕಿರಲಿ ಅಥವಾ ಬದುಕಿರದೇ ಇರಲಿ ಸಮಾನ ಹಕ್ಕಿರುತ್ತೆ ಅಂತ ಕಾಯ್ದೆ ಬಂತು. ಪುರುಷರಂತೆ ಸಮಾನ ಆಸ್ತಿಯನ್ನು ಹೆಣ್ಣು ಮಕ್ಕಳು ಪಡೆಯಬಹುದಿತ್ತು. ಫ್ರೆಂಡ್ಸ್, ಯಾವ ಯಾವ ಆಸ್ತಿಯಲ್ಲಿ ಹಕ್ಕನ್ನು ಕೇಳಬಹುದು ಮತ್ತು ಯಾವ ಯಾವ ಆಸ್ತಿಯಲ್ಲಿ ಹಕ್ಕು ಸಿಗೋದೇ ಇಲ್ಲ ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಹೆಣ್ಣು ಮಕ್ಕಳು ಯಾವ ಯಾವ ಆಸ್ತಿಯಲ್ಲಿ ಭಾಗವನ್ನು ಕೇಳಬಹುದು ಅಂತ ನೋಡುವುದಾದರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಸಮಾನವಾದ ಹಕ್ಕು ಇರುತ್ತದೆಯೋ ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದಂಥ ಹಕ್ಕು ಇರುವುದರಿಂದ, ಮೊದಲನೇದಾಗಿ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಹಕ್ಕುದಾರರಾಗಿರುತ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಂದರೆ ವಂಶ ಪಾರಂಪರಿಕವಾಗಿ ಬಂದಿರುವಂತಹ ಆಸ್ತಿ. ತಂದೆ, ತಾತ, ಮುತ್ತಾತ 3 ತಲೆಮಾರಿನಿಂದ ಬಂದಿರುವಂತಹ ಆಸ್ತಿಯಾಗಿರ್ತದೆ. ಒಬ್ಬ ಮಹಿಳೆಗೆ ತಂದೆಯಿಂದ, ತಾತನಿಂದ, ಮುತ್ತಾತನಿಂದ ಬಂದಿರುವಂತಹ ಆಸ್ತಿಯೇ ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿ ಅಂತ ಕನ್ಸಿಡರ್ ಮಾಡುವುದು 3 ತಲೆಮಾರಿಗೆ ಮಾತ್ರ. ಒಟ್ಟು ಕುಟುಂಬದ ಮೂಲಕ ಗಳಿಸಿರುವಂತಹ ಆಸ್ತಿಗಳು ತಂದೆ ಮತ್ತು ತಂದೆಯ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಒಟ್ಟಾಗಿ ಜೊತೆಯಲ್ಲಿದ್ದು ಸಂಪಾದಿಸಿರುವಂತಹ ಆಸ್ತಿ. ಜಂಟಿ ಕುಟುಂಬದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಾಡಿಕೊಂಡಿರುವಂತಹ ಆಸ್ತಿಯಲ್ಲಿ ಕೂಡ ಹೆಣ್ಣು ಮಕ್ಕಳು ಪಾಲನ್ನು ಕೇಳಬಹುದು. ಅದನ್ನು ಜಂಟಿ ಕುಟುಂಬದ ಆಸ್ತಿ ಅಂತ ಹೇಳಲಾಗುತ್ತೆ. ಒಟ್ಟು ಕುಟುಂಬದ ಆಸ್ತಿಗೆ ಸಂಬಂಧಪಟ್ಟಿರುವುದರಿಂದ ಅದರಲ್ಲೂ ಕೂಡ ಹಕ್ಕನ್ನು ಕೇಳಬಹುದು. ಒಟ್ಟು ಕುಟುಂಬದ ಆಸ್ತಿ ಎಂದರೆ ಅದು ಕೂಡ ಪಿತ್ರಾರ್ಜಿತವಾದ ಆಸ್ತಿ ಆಗುತ್ತೆ. ಒಟ್ಟು ಕುಟುಂಬದ ಆಸ್ತಿಯಿಂದ ಬಂದ ಬಂಡವಾಳದಿಂದ ಆಸ್ತಿಯನ್ನು ಖರೀದಿಸಿದರೆ ಅಥವಾ ಒಟ್ಟು ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಒಂದು ಗಳಿಕೆಯಿಂದ ಖರೀದಿಸಿರುವಂತಹ ಆಸ್ತಿಗಳಲ್ಲಿ ಕೂಡ ಹೆಣ್ಣು ಮಕ್ಕಳು ಹಕ್ಕನ್ನು ಕೇಳಬಹುದು. ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಬೇರೆ ಆಸ್ತಿಯನ್ನು ಖರೀದಿಸಿದರೆ ಅದು ಕೂಡ ಒಟ್ಟು ಕುಟುಂಬದ ಆಸ್ತಿ ಆಗುತ್ತೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಹಕ್ಕನ್ನು ಕೇಳಬಹುದು. ಅದು ಕೂಡ ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ. 2005ರ ತಿದ್ದುಪಡಿಯ ನಂತರ ಯಾವುದೇ ರೀತಿಯ ವಿಭಾಗವನ್ನು ಮಾಡದೆ ಹಾಗೆ ಉಳಿದಿರುವಂತಹ ಆಸ್ತಿಯಲ್ಲಿ ಕೂಡ ಹೆಣ್ಣು ಮಕ್ಕಳು ಹಕ್ಕನ್ನು ಕೇಳಬಹುದು.
ಒಟ್ಟು ಕುಟುಂಬದ ಆಸ್ತಿಗೆ ಸಂಬಂಧಪಟ್ಟ ಒಬ್ಬ ಪುರುಷ ಅವನ ಸ್ವಂತ ಖರ್ಚಿನಿಂದ ಆಸ್ತಿಯನ್ನು ಒಟ್ಟು ಕುಟುಂಬಕ್ಕೆ ಬಿಟ್ಟುಕೊಟ್ಟಿದ್ರೆ, ಒಟ್ಟು ಕುಟುಂಬದ ಉಪಯೋಗಕ್ಕಾಗಿ ಮತ್ತು ಅವರ ಒಳಿತಿಗಾಗಿ ಬಿಟ್ಟುಕೊಟ್ಟಿದ್ರೆ ಆ ಆಸ್ತಿಯಲ್ಲಿ ಕೂಡ ಹೆಣ್ಣು ಮಕ್ಕಳು ಹಕ್ಕನ್ನು ಕೇಳಬಹುದು. ಹಾಗಾದರೆ ಯಾವ ಸಂದರ್ಭದಲ್ಲಿ ಮಹಿಳೆಗೆ ಆಸ್ತಿ ಕೇಳುವ ಹಕ್ಕು ಇರಲಾರದು ಅಂತ ನೋಡೋಣ ಬನ್ನಿ. ತಂದೆ ಬದುಕಿದ ಸಂದರ್ಭದಲ್ಲಿ ಅದು ಆತನ ಸ್ವಯಾರ್ಜಿತ ಆಸ್ತಿಯಾಗಿ ಹೊಂದಿರಲಾರರು. ಆಗ ಗಂಡು ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಆಸ್ತಿ ಪಾಲು ಮಾಡುವುದು ಬಿಡುವುದು ಸಂಪೂರ್ಣ ಹಕ್ಕು ನೀಡುವುದು ತಂದೆಗೆ ಇರಲಾರ. ಅದರಲ್ಲಿ ಮರಣ ಕೇಳುವ ತನ್ನ ಸ್ವಯಾರ್ಜಿತ ಆಸ್ತಿಗೆ ವಿಲ್ ಮಾಡಿಟ್ಟರೆ, ಯಾರಿಗಾದರೂ ಮಾರಿದ್ದರೆ, ದಾನವಾಗಿ ನೀಡಿದ್ದರೆ ಅಂತಹ ಆಸ್ತಿಯನ್ನು ಹೆಣ್ಣು ಮಕ್ಕಳು ಪಾಲು ಪಡೆಯಲು ಸಾಧ್ಯವಿಲ್ಲ. ತಂದೆಯ ಸ್ವಯಾರ್ಜಿತ ಆಸ್ತಿ ಯಾವುದೇ ವಿಧವಾಗಿ ವರ್ಗಾವಣೆ ಆಗಿದ್ದರೆ ಅದರಲ್ಲಿ ರಿಲೀಸ್ ಡೀಡ್ ಅಂದರೆ ಹಕ್ಕು ಬಿಟ್ಟು ಪತ್ರ ಸಹಿ ಮಾಡಿದ್ದರೆ ಅಂತಹ ಆಸ್ತಿಯನ್ನು ಕೇಳುವ ಅಧಿಕಾರ ಮಹಿಳೆಗೆ ಇರಲಾರದು. ಅಂದರೆ ಆಸ್ತಿ ಪಾಲು ಆಗುವ ಸಂದರ್ಭದಲ್ಲಿ ನನಗೆ ಆಸ್ತಿ ಬೇಡ ಎಂದಲೇ ಹಣ ಬಿಡುಗಡೆ ಪತ್ರಕ್ಕೆ ಸಹಿ ಹಾಕಿದ್ದರೆ ಬಳಿಕ ಆಸ್ತಿ ಪಾಲು ಕೇಳುವ ಅಧಿಕಾರ ಮಹಿಳೆಯರಿಗೆ. ಬಾಯಿ ಮಾತಿನಲ್ಲಿ ಆಸ್ತಿ ಬೇಡ ಎಂದು ಹೇಳಿ ಅನೇಕ ವರ್ಷದ ಬಳಿಕ ಆ ಜಾಗಕ್ಕೆ ಉತ್ತಮ ಬೆಲೆ ಬಂದಿದೆ ಎಂದು ಆಸ್ತಿ ನೀಡುವಂತೆ ಕೇಳುವ ಹಾಗೆ ಇರಲಾರದು. ಅದನ್ನು ಬೇರೆಯವರು ಪಾಲು ಪಡೆಯಲು ಕಾನೂನಾತ್ಮಕವಾಗಿ ಭೂಮಿ ಮತ್ತೆ ಹೋರಾಟ ಮಾಡಬಹುದು ಎಂದು ಕೇಳುವ ಯಾವುದೇ ಕಾಯ್ದೆ ಎಂದು ಹೇಳಬಹುದು. ಅದೇ ರೀತಿ ಮಹಿಳೆಯು ಗಂಡನ ಆಸ್ತಿಯನ್ನು ಆತ ಬದುಕಿದ್ದಾಗ ಪಾಲು ಪಡೆಯುವ ಅಧಿಕಾರ, ಮರಣ ಹೊಂದಿದ ಪಕ್ಷದಲ್ಲಿ ಆತನ ಭಾಗವನ್ನು ಪತ್ನಿ ಹಾಗೂ ಮಕ್ಕಳಿಗೆ ಆಸ್ತಿ ಪಾಲು ಎಂದು ನೀಡುತ್ತಾರೆ. ಒಟ್ಟಾರೆಯಾಗಿ ಆಸ್ತಿಗಿಂತ ಹೆಚ್ಚು ನಿಮ್ಮ ಸಹೋದರರು ನಿಮ್ಮ ಮದುವೆ ಇತರ ಖರ್ಚು ಮಾಡಿದ್ದರೆ ಆಗ ಆಸ್ತಿ ಪಾಲು ಕೇಳುವುದು ಉತ್ತಮವಲ್ಲ. ನಿಮಗೆ ಸಂಬಂಧ ಉಳಿಯುವ ಮನೋಭಾವ ಇದ್ದರೆ ಸೌಹಾರ್ದಯುತವಾಗಿ ಆಸ್ತಿ ಪಾಲು ಪಡೆಯಬಹುದು. ಕಾನೂನನ್ನು ಉತ್ತಮ ವ್ಯವಸ್ಥೆ ನಿರ್ಮಾಣಕ್ಕೆ ಬಳಸಿಕೊಳ್ಳುವ ಉತ್ತಮ ಯೋಚನೆಗಳನ್ನು ರೂಪಿಸಿಕೊಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.